ಚಾರ್ಮಂಡಿ ಹೋಗೋದಿದ್ರಲ್ಲ, ಘಾಟ್ ಹತ್ಬೇಕಾದ್ರೆ ಅವನಿಗೆ ಎಪ್ಸ್ ಬಿಡೋದು ಕಷ್ಟ. ಅಂದ್ರೆ ಸ್ವಲ್ಪ ಇದೆ ಘಾಟ್ ಅಲ್ಲೇ, ಸಕಲೇಶ್ಪುರ ಘಾಟ್ ಉಂಟಲ್ಲ, Okay. ಅಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಓಕೆ ಮತ್ತೆ ಅದು ಮಾಮೂಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಒಂದು ಸಲ ಅಲ್ಲಿ ಕಟ್ ಆಗೋದಿಲ್ಲ. ಒಂದು 8-10 ಕರ್ವಿಂಗ್ ಉಂಟು ಅಲ್ಲಿ ಚಾರ್ಮಂಡಿ. ಓಕೆ ಅಲ್ಲಿ ಸ್ವಲ್ಪ ರಿವರ್ಸ್ ಬಿಟ್ಟೆ ಗಾಡಿ ಕಟ್ ಮಾಡ್ಬೇಕು, ಹಂಗೆ ಒಂದೇ ಸಲ ಕಟ್ ಆಗಲ್ಲ. ಏನ್ ಮಾಡೋದು ನಾವು, ಇದ್ರಲ್ಲಿ ಬಂದ್ ಆಗೈತಿ. ಈಗ ಏನ್ ಮಾಡೋದು, ನಮ್ಗೆ ಇದು ಬಿಟ್ರೆ ಬೇರೆ ಗತಿ ಇಲ್ಲ. ಇದು ಬಿಟ್ರೆ ನಮ್ಗೆ ಬೇರೆ ಗತಿನೇ ಇಲ್ಲ. ಮತ್ತೆ ಉಡುಪಿ ಬರುವಾಗ, ಬೆಂಗಳೂರಿಂದ ಉಡುಪಿ ಬರುವಾಗ ಯಾಕೆ ಸರ್ ಅದು? ಪಾರ್ಸಲ್ ಓಕೆ ಇಲ್ಲಿ ಬಂದು ಗಾಡಿ ವಾಶ್ ಮಾಡ್ಬೇಕು, ಓಕೆ ಅದೆಲ್ಲ ಇರ್ತದೆ. ಅದು ಲಿಮಿಟ್ ಇರ್ತೈತಿ. ಇಂತ Okay. ಇಂತ ಜಾಗದಲ್ಲಿ ಇಷ್ಟೇ ಲಿಮಿಟಿಗೆ ಹೋಗ್ಬೇಕು, ಅಷ್ಟು Okay. ಸ್ಪೀಡ್ ಹೋಗ್ಲೇಬೇಕು. ಮತ್ತೆ ಓಕೆ ಆ ಸ್ಲೋ ಹೋಗಂಗಿಲ್ಲ ಲೈಲ್ಯಾಂಡ್. ಯಾಕೆ ಸರ್ ಅದು? ಗಾಡಿ ಓಡಿಸೋ ಮಜಾನೇ ಬೇರೆ ಉಂಟು ಟಾಟಾಕ್ಕಿಂತ. 13.5 ಮೀಟರ್ ಎಲ್ಲ ಗಾಡಿ ಅದು ಬಂದಿದೆ. ಕಟ್ಟೆ ಆಗೋದಿಲ್ಲ ಗಾಡಿ, ಅಷ್ಟು ಕಷ್ಟ ಉಂಟಲ್ಲಿ. ಅಲ್ವಾ? ಇದೇ ಗಾಡಿ ಕಟ್ ಮಾಡೋದೇ ಕಷ್ಟ. ಓಕೆ ಅದೆಲ್ಲ ಮೀನ್ಸ್ ಆಯ್ತೇ ಇತ್ತು. ಓ ಆ ಪ್ರಾಜೆಕ್ಟ್ ನಮ್ ಕಂಪನಿ ಹಿಡಿದಿತ್ತು. ಅದು ಎಲ್ಲ ಆಯಿಲ್ ಇಂದು ಮಣ್ಣು ತೆಗಿಯೋದು. ಓಕೆ ಆ ಮಣ್ಣು ತೆಗ್ದಿ ನಾವು ಬೇರೆ ಕಡೆ ಹೋಗಿ ಶಿಫ್ಟ್ ಮಾಡೋದು. ಅಂತ ಒಂದು ಹೇಳ್ಬೋದು. ವಿಡಿಯೋ ನಿಮ್ ನೋಡ್ತೇನೆ ಒಂದು ನಾನು. ಬಿಡದೆ ಹಾ, ನೋಡ್ತೀರಾ? ಒಂದು ವಿಡಿಯೋ ಬಿಡೋದೇ ನಾನು ನೋಡ್ತೇನೆ. ಅಲ್ವಾ? ಫ್ರೀ ಡ್ರೈವರ್ ಇಂದ ಏನಿದ್ರು ನಿಮ್ ಇದ್ರೊಳಗೆ ಗೊತ್ತಾಗತ್ತೆ, ಎಲ್ಲ ನೋಡ್ತೇನೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇನ್ನೊಂದು ವ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ, ಅದುವೇ ರೇಷ್ಮಾ ಬಸ್ಸಿನ ವ್ಲಾಗ್ ನೊಂದಿಗೆ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ಎಲ್ಲ ಬಸ್ಸಿನ ವ್ಲಾಗ್ ಮಾಡ್ತೀರಾ, ರೇಷ್ಮಾ ಬಸ್ಸಿನ ವ್ಲಾಗ್ ಮಾಡದೆ ತುಂಬಾ ಟೈಮ್ ಆಯ್ತು ಅಂತ ಹೇಳ್ತಾ ಇದ್ರು. ಅದಕ್ಕೆ ಈ ಒಂದು ಸಂಚಿಕೆಯಲ್ಲಿ ನಾನು ರೇಷ್ಮಾ ಬಸ್ಸಿನ ವ್ಲಾಗ್ ಮಾಡ್ತಾ ಇದ್ದೇನೆ. ಇದು ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಹೋಗುವಂತಹ ಗಾಡಿ, ವಯ ಕಾರ್ಕಳ ಮೇಲೆ ಹೋಗ್ತದೆ. ಕಾರ್ಕಳದ ಫ್ಯಾನ್ಸ್ ನವರಿಗೆ ಖುಷಿ ಆಗ್ತದೆ, ಯಾಕಂದ್ರೆ ಕಾರ್ಕಳದವರು ತುಂಬಾ ಜನ ಹೇಳಿದ್ರು, ಸರ್ ನಮ್ಮ ಊರಿಗೆ ಬರುವಂತ ರೇಷ್ಮಾ ಬಸ್ಸಿನ ವ್ಲಾಗ್ ಮಾಡಿ ಅಂತ. ಇವತ್ತು ನಾನು ಮಾಡಿದ್ದೇನೆ. ಈ ಒಂದು ವ್ಲಾಗ್ ಅನ್ನು ತಪ್ಪದೆ ನೋಡಿ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಅಲ್ತಾಫ್ ಅಹಮದ್. ಊರಲ್ಲಿ ನಿಮ್ದು? ಸಿರ್ಸಿ. ಸಿರ್ಸಿ. ಸರ್ ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ಬಸ್ ಫೀಲ್ಡಿಗೆ ಇವ್ರ ಹತ್ರ ಬಂದು ಒಂದು ವರ್ಷ ಆಯ್ತು. ರೇಷ್ಮಕ್ಕೆ ಬಂದು ಬಂದು ಒಂದು ವರ್ಷ ಆಯ್ತು. ಓಕೆ. ಮುಂಚೆ ಯಾವ್ದ್ರಲ್ಲಿದ್ರಿ? ಮುಂಚೆ ನಾನು ಸುಗಮ ಓಡ್ಸೇನೆ, ಶ್ರೀ ದುರ್ಗಂಬ ಓಡ್ಸೇನೆ. ಓಕೆ. ಸುಗಮದಲ್ಲಿ ಎಷ್ಟು ವರ್ಷ ಇದ್ರಿ? ಅದು ಜಾಸ್ತಿ ಇಲ್ಲ, ನಾನು ಗಲ್ಫ್ ಅಲ್ಲಿ ಇದ್ದೆ ಜಾಸ್ತಿಯಾಗಿ. ಓಕೆ. ಸುಗಮದಲ್ಲಿ ಒಂದು 5 ತಿಂಗಳ ಓಡ್ತೇನೆ. ಓಕೆ. ಕಡೆಗೆ ಶ್ರೀ ದುರ್ಗಂಬದಲ್ಲಿ ಒಂದು 7 ತಿಂಗಳ ಅಷ್ಟೇ. ಹಾಕಿದ್ದೆಲ್ಲ ನಾನು ಗಲ್ಫ್ ಅಲ್ಲೇ ಡ್ರೈವರ್. ಓ, ಗಲ್ಫ್ ಅಲ್ಲಿ ಡ್ರೈವಿಂಗ್ ಮಾಡಿ? ಹೌದು ಹೌದು. ಗಲ್ಫಿನ ಡ್ರೈವಿಂಗ್ ಗೆ ಇಲ್ಲಿ ಡ್ರೈವಿಂಗ್ ಗೆ ಏನ್ ಡಿಫ್ರೆನ್ಸ್ ಸರ್? ಅಲ್ಲಿ ನಮ್ದು ಲೆಫ್ಟ್ ಸೈಡ್, ಓಕೆ. ಇಲ್ಲಿ ರೈಟ್ ಸೈಡ್. ಓಕೆ. ಮತ್ತೆ ಬೇರೆ ಅಲ್ಲಿ ಅಂದ್ರೆ ಇಷ್ಟು ಸ್ಪೀಡ್ ಹೋಗ್ಲಿಕ್ಕೆಲ್ಲ? ಹೌದು, ಲಿಮಿಟ್ ಇರ್ತೈತಿ. ಇಂತ ಜಾಗದಲ್ಲಿ ಇಷ್ಟೇ ಲಿಮಿಟಿಗೆ ಹೋಗ್ಬೇಕು, ಅಷ್ಟು Okay. ಸ್ಪೀಡ್ ಹೋಗ್ಲೇಬೇಕು. ಮತ್ತೆ ಓಕೆ. ಆ ಸ್ಲೋ ಹೋಗಂಗಿಲ್ಲ. ಓಕೆ. ಅಂದ್ರೆ ಸ್ಲೋ ಹೋದ್ರೆ ಫೈನ್ ಹಾಕ್ತಾರೆ? ಫೈನ್ ಆಗ್ತೈತಿ. ಮತ್ತೆ ಹಿಂದಿಂದ ಬಂದು ಗುದ್ದು ಓ, ಅಂದ್ರೆ ಸ್ಪೀಡ್ ಇರುತ್ತೆ ಗಾಡಿ, ಓಕೆ. ಅದಕ್ಕೆ ಬಹಳ ಕೇರ್ಫುಲ್ ಆಗಿ ಓಡಿಸ್ಬೇಕು ಅಲ್ಲಿ ಗಾಡಿ. ಓಕೆ. ಸರ್ ಯಾವ್ದ್ರಲ್ಲಿ ಇದ್ರಿ ನೀವು ಅಲ್ಲಿ? ಅಲ್ಲಿ ಟಿಪ್ಪರ್ ಓಡಿಸ್ತಿದ್ದೆ. ಓಕೆ. ಏನ್ ಅದು ಲೋಡ್? ಮಣ್ಣು ಮಣ್ಣು. ಸಮುದ್ರದ್ದು. ಅದು ಬಾಂಬ್ ಬ್ಲಾಸ್ಟ್ ಆಗಿ ಓಕೆ. ಅದು ಆಯಿಲ್ ಸೇರಿ ನೀರೊಳಗೆ ಇದಾಗಿತ್ತು. ಅದೆಲ್ಲ ಮೀನ್ಸ್ ಆಯ್ತೇ ಇತ್ತು. ಓ. ಆ ಪ್ರಾಜೆಕ್ಟ್ ನಮ್ ಕಂಪನಿ ಹಿಡಿದಿತ್ತು. ಅದು ಎಲ್ಲ ಆಯಿಲ್ ಇಂದು ಮಣ್ಣು ತೆಗಿಯೋದು. ಓಕೆ. ಆ ಮಣ್ಣು ತೆಗ್ದಿ ನಾವು ಬೇರೆ ಕಡೆ ಹೋಗಿ ಶಿಫ್ಟ್ ಮಾಡೋದು ಮಣ್ಣು. ಹಾ. ಅದು 6 ವರ್ಷದ್ದು ಅಗ್ರಿಮೆಂಟ್ ಇತ್ತು. ಓಕೆ. 6 ವರ್ಷ ಅದು ಮಾಡಿ ಬಂದಿದ್ದೆ ನಾನು. ಓಕೆ. ಯಾವ ಟ್ರಕ್ ಸರ್ ಅದು? ಯಾವ ಕಂಪನಿ ಸರ್? ಅದು ಅಲ್ಲಿದು ಕಂಪನಿ ಡೈನಾ ಅಂತ ಹೇಳಿ. ಡೈನಾ ಅದು ಅಲ್ಲಿದೆ ಅಲ್ಲಿದೆ. ಓಕೆ. ಸರ್ ಅಲ್ಲಿ ಅಂದ್ರೆ ಚೈನಾ ಗಾಡಿ. ಚೈನಾ ಗಾಡಿ. ಓಕೆ. ಇಂಡಿಯಾದೆಲ್ಲ ಗಾಡಿ ಇರುತ್ತೆ ಅಲ್ಲಿ ಅಲ್ಲ? ಇರತ್ತೆ. ಯಾವ್ದೆಲ್ಲ ಇರುತ್ತೆ ಸರ್ ಅಲ್ಲಿ? ಅದು ಇಸುಜಿ ಉಂಟು, ಇಸುಜಿ ಮತ್ತೆ ಟಾಟಾ ಗಾಡಿ ಉಂಟು, ಟಾಟಾ ಲೈಲ್ಯಾಂಡ್ ಉಂಟು, ಎಲ್ಲ ಇರುತ್ತೆ. ಉಂಟು. ಓಕೆ. ಸರ್ ನಂತರ ನೀವು ಇಂಡಿಯಾಕ್ಕೆ ಬಂದು ಬಸ್ಸಿಗೆ ಬಂದ್ರಿ? ಬಸ್ಸಿಗೆ ಬರ್ಲಿಲ್ಲ, ಕೋಳಿ ಗಾಡಿ ಓಡಿಸ್ತಿದ್ದೆ. 909 ದೊಡ್ಡ ಗಾಡಿ. ಓಕೆ. ಎಲ್ಲಿಂದ ಅದು? ಅದು ನಮ್ಮ ಊರಲ್ಲೇ. ಊರಿಂದ ಅದು ಬೆಲ್ಗಾಮು, ಹುಬ್ಳಿ, ಧಾರವಾಡ ಮತ್ತೆ ಶಿವಮೊಗ್ಗ, ಓಕೆ. ಇತ್ಲಾಗಿ ಬೆಂಗಳೂರು ಬರ್ತಿದ್ದೆ. ಓಕೆ. ಇಲ್ಲಿಂದ ಕೋಳಿ ತಗೊಂಡು ಅಲ್ಲಿ ಊರಲ್ಲಿ ಸಪ್ಲೈ ಕೊಡೋದು. ಹಾಗೆ. ಅದರಲ್ಲಿ ಒಂದು 8 ವರ್ಷ ಮಾಡೇನೆ ಓಕೆ. ಕೋಳಿ ಗಾಡಿ. ಓಕೆ. ಮತ್ತೆ ನೀವು ಬಸ್ಸಿಗೆ ಯಾವ ತರ ಬಂದ್ರಿ ಸರ್? ನಾ ಇಲ್ಲಿ ಮೂಡುಬಿದ್ರಿಗೆ ಬಂದೀಗ 3 ವರ್ಷ ಆಯ್ತು. ಓಕೆ. ಈಗ ಇಲ್ಲಿ ಸೆಟ್ಲ್ ಆದ್ಮೇಲೆ ಇವ್ರ ಇಲ್ಲಿ ಬಂದು ನಾನು ಕಡೆಗೆ ದುಬೈಲಿ ಇದ್ದೆ. ಓಕೆ. ದುಬೈ ಹೋದೆ. ದುಬೈಲಿ 2 ವರ್ಷ ಮಾಡಿ ಬಂದು ಇವ್ರ ಹತ್ರ ಬಂದು 1 ವರ್ಷ ಆಯ್ತು. 1 ವರ್ಷ ಆಯ್ತು. ಈಗ ಇಲ್ಲೇ ಇದ್ದೇನೆ. ಹೇಗೆ ಸರ್ ಟ್ರಕ್ ಗೆ ಮತ್ತೆ ಬಸ್ಸಿಗೆ ಅಂತ ಯಾವ್ದು ನಿಮ್ಗೆ ಒಳ್ಳೆ ಅಂತ ಆಗ್ತದೆ? ಬಸ್ ಓಡಿಸೋದೇ ಸ್ವಲ್ಪ ಒಳ್ಳೇದು ಟ್ರಕ್ಕಿಂತ. ಯಾಕೆ ಸರ್? ಬಸ್ ಫೀಲ್ಡ್ ಸ್ವಲ್ಪ ಒಳ್ಳೇದು ಕಾಣಿಸ್ತೈತಿ.
ಸ್ವಲ್ಪ ಓಡಿಸ್ಲಿಕ್ಕೆಲ್ಲ ಸ್ವಲ್ಪ ಕೇರ್ಫುಲ್ ಇದ್ರಲ್ಲಿ ಇರ್ಬೇಕು. ಬಹಳ ಕೇರ್ಫುಲ್ ಆಗಿ ನಂಬ್ಕೊಂಡು ಪ್ಯಾಸೆಂಜರ್ ಇರ್ತಾರೆ. ಓಕೆ. ಟ್ರಕ್ ಆದ್ರೆ ಅದು ಬಿಡಿ, ಅದು ಲೋಡ್ ಇರುದು. ಲೋಡ್ ಇರೋದು ಅದು ನಡೀತಿತ್ತು. ಇದು ಹಂಗ ಆಗಲ್ಲ. ಹಾಗೆ ಅಲ್ವಾ. ನಿಜವಾಗ್ಲು ಸರ್ ಬಸ್ ಫೀಲ್ಡ್ ಗೆ ತುಂಬಾನೇ ಕೇರ್ಫುಲ್ ಇರ್ಬೇಕು. ಅದು ಬೇರೆ ಇದು ನೈಟ್ ಬಸ್. ತುಂಬಾನೇ 30 ಜನ ಇರ್ತಾರೆ, 34 32 ಮಿನಿಮಮ್ 30 ಜನ ಮಿನಿಮಮ್ 30 ಜನ ಇರುತ್ತೆ. ಸರ್ ನಿಮ್ಗೆ ನಿಮ್ಮ ಒಂದು ಪ್ರಕಾರ ನಿಮ್ಮ ಫೇವರೇಟ್ ಯಾವ್ದು ಸರ್? ಗಾಡಿ ತುಂಬಾ ಇದೆ, ಲೈಲ್ಯಾಂಡ್ ಇದೆ, ಟಾಟಾ ಇದೆ. ಲೈಲ್ಯಾಂಡ್. ಯಾಕೆ ಸರ್ ಅದು? ಗಾಡಿ ಓಡಿಸೋ ಮಜಾನೇ ಬೇರೆ ಉಂಟು ಟಾಟಾಕ್ಕಿಂತ. ಓಕೆ. ನಾನಂದ್ರೆ ಇದೊಂದು ಪ್ರತಿ ಡ್ರೈವರ್ ಹತ್ರ ನಾನು ಈ ಪ್ರಶ್ನೆ ಕೇಳ್ತೀನಿ. ಯಾಕೇಳಿದ್ರೆ ಒಂದು ಗೊತ್ತಾಗುತ್ತೆ ಸಿಮಿಲರ್ ಯಾವ್ದು ಬರುತ್ತೆ ಆನ್ಸರ್. ಹೆಚ್ಚಿನದು ಲೈಲ್ಯಾಂಡ್ ಅಂತ ಹೇಳ್ತಾರೆ ಅಲ್ವಾ. ನೀವ್ ಹೇಳಿದ್ರಿ ಲೈಲ್ಯಾಂಡ್ ಗಿಕಪ್ ತಗೊಳ್ಳಿಕ್ಕೆ ಒಳ್ಳೆ ಗಾಡಿ ಅದು ಲೈಲ್ಯಾಂಡ್. ಓಕೆ. ಘಾಟಲ್ಲೆಲ್ಲ ಓಡಿಸ್ಲಿಕ್ಕೆ ಒಳ್ಳೆ ಆಗತ್ತೆ ಟಾಟಾಕ್ಕಿಂತ. ಟಾಟಾಕ್ಕಿಂತ. ಟಾಟಾ ಓಡಿಸಿದ್ರೆ ನೀವು? ಓಡಿಸ್ತೀನಿ. ಭಾರತ್ ಬೆಂಜ್ ಓಡಿಸಿದ್ರ? ಇಲ್ಲ ಓಡಿಸ್ಲಿಲ್ಲ. ಈಗ ಐಶರ್ ಬಂದಿದೆ, ಐಶರ್ ಅದು ಓಡಿಸ್ಲಿಲ್ಲ. ನಿಮ್ಗೆ ನಿಮ್ ಪ್ರಕಾರ ಈ ಹೊಸ ಗಾಡಿ ಸೌಕರ್ಯದ ಈಗ ಬರ್ತಿತ್ತು ಈಗ ಸದ್ಯ, ಅದರಲ್ಲಿ ಯಾವ ಗಾಡಿ ಕೊಡ್ತಾರ ಏನು ಅದು ನೋಡ್ಬೇಕು. BS6 ಗಾಡಿ. BS6 ಗಾಡಿ ಓಕೆ. ಬಂದೈತಿ ಗಾಡಿ, ಈಗ ರೆಡಿ ಆಗ್ತಾ ಉಂಟು. ಇನ್ನೊಂದು 15 ದಿವಸದಲ್ಲಿ. ಓಕೆ ಸರ್, ರೇಷ್ಮದವ್ರ ಹತ್ರ ಎಷ್ಟು ಬಸ್ ಇದೆ ಸರ್? ಅವ್ರ ಹತ್ರ ಒಂದು 50-55 ಬಸ್ ಇರ್ಬೋದು ಅಂದಾಜು. ಓನರ್ ಹೆಸರು ಸರ್? ಮತೀನ್ ಬಾಯ್. ಓಕೆ. ಎಸ್. ಮತ್ತೆ ಹೇಳಿ ಸರ್, ನಿಮ್ಮದೊಂದು ಎಕ್ಸ್ಪೀರಿಯನ್ಸ್ ಹೇಳಿ. ಇವಾಗ ಬ್ಯಾಂಗ್ಳೂರ್ ಹೋಗ್ತೀರಾ, ಅಲ್ಲಿಯ ಪರಿಸ್ಥಿತಿ ಮತ್ತೆ ನಿಮ್ಮ ಉಡುಪಿಯ ಕಂಪೇರ್ ಮಾಡಿದ್ರೆ ಹೇಗೆ ಇರುತ್ತೆ ನಿಮ್ಮ ಅನುಭವ? ಕಷ್ಟ ಅಂದ್ರೆ ಸ್ವಲ್ಪ ಇದೆ, ಘಾಟಲ್ಲೇ ಸಕಲೇಶ್ಪುರ ಘಾಟ್ ಉಂಟಲ್ಲ, ಅಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಮತ್ತೆ ಅದು ಮಾಮೂಲಿ ಬೆಂಗಳೂರಲ್ಲಿ ಟ್ರಾಫಿಕ್, ಅದೇ ಸ್ವಲ್ಪ ಕಷ್ಟ. ಬಾಕಿದೇನು ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ರೋಡ್ ಅಲ್ಲಿ ನಿಮ್ಗೆ ಕ್ಲಿಯರ್ ಇರುತ್ತೆ? ಇರುತ್ತೆ. ಈ ಘಾಟ್ ಅಲ್ಲಿ ಒಂದ್ ಸ್ವಲ್ಪ ರೋಡ್ ಬಾಕಿ ಉಂಟದು, ಅಲ್ಲಿ ಪದೇ ಜಾಮ್ ಆಗೋದು. ಜಾಮ್ ಆಗಿ ತಾಸ್ ಗಟ್ಲೆ ನಿಲ್ಲೋದು, ಅಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಅಲ್ವಾ. ಅರ್ಧ ಅದು ಲಾರಿ ಅವರಿಂದ ಬಾರಿ ತೊಂದ್ರೆ ಆಗತ್ತೆ. ಓಕೆ ಸರ್, ಇದು ಯಾವ ರೂಟ್ ಆಗಿ ಬ್ಯಾಂಗ್ಳೂರ್ ಹೋಗ್ತದೆ? ಈಗ ನಾನು ಮಣಿಪಾಲ, ಹಿರೇಡ್, ಕಾರ್ಕಳ, ಮೂಡುಬಿದ್ರಿ, ಧರ್ಮಸ್ಥಳ ಮೇಲೆ ಹೋಗ್ತೀರಾ? ಚಾರ್ಮಾಡಿ ಮೇಲೆ ಹೋಗೋದು. ಚಾರ್ಮಾಡಿ ಹೋಗಲ್ಲ. ಚಾರ್ಮಾಡಿ ಹೋಗಲ್ಲ. ಇದು ಗುಂಡ್ಯ ಹೋಗಿ, ಗುಂಡ್ಯದಿಂದ ಇದು ಈ ಘಾಟ್ ಸಕಲೇಶ್ಪುರ. ಸಕಲೇಶ್ಪುರದಿಂದಲೇ ಹೋಗುದು. ಓಕೆ. ಇದ್ರಲ್ಲೇ ಹೋಗಲ್ಲ ಆ ಕಡೆ? ಚಾರ್ಮಾಡಿ ಹೋಗಲ್ಲ. ಇಲ್ಲಿ ಏನಾದ್ರು ಬ್ಲಾಕ್ ಆಯ್ತಂದ್ರೆ ಅವಾಗ ಇಲ್ಲಿ ಹೋಗ್ಬೇಕಾಗ್ತದೆ. ಸರ್, ಹೆಚ್ಚಾಗಿ ಜಾಸ್ತಿಯಾಗಿ ಯಾವ ರೂಟ್ ಅಲ್ಲಿ ಬ್ಯಾಂಗ್ಳೂರ್ ಹೋಗ್ತಾರೆ ಬಸ್ನವರು? ಇದೇ ರೂಟ್ ಇದ್ರಲ್ಲಿ ಸಕಲೇಶ್ಪುರ ಆಗಿ ಜಾಸ್ತಿ. ಸಕಲೇಶ್ಪುರ ಹೋಗೋದೇ ಸಕಲೇಶ್ಪುರ. ಇದು ರೋಡ್ ಬ್ಲಾಕ್ ಆದ್ರೆ ಮಾತ್ರ ಚಾರ್ಮಂಡಿ ಹೋಗೋದು. ಹಾಗೆ ಚಾರ್ಮಂಡಿ ಯಾರು ಹೋಗಲ್ಲ, ಹೋಗೋದಿಲ್ಲ. ಒಂದು ಬಸ್ ಹೋಗಲ್ಲ. ಪ್ರತಿಯೊಂದು ಬಸ್ ಇಲ್ಲಿಂದಾನೆ. ಯಾಕಂದ್ರೆ ಈ ರೋಡ್ ಅಗಲ ಉಂಟು, ಅದು ಬರೀಕ್ ರೋಡ್. ತುಂಬಾ ಅದು ಮತ್ತೆ ಒಂದು ಸಲ ಅಲ್ಲಿ ಕಟ್ ಆಗೋದಿಲ್ಲ. ಒಂದು 8-10 ಕರ್ವಿಂಗ್ ಉಂಟು ಅಲ್ಲಿ ಚಾರ್ಮಂಡಿ. ಅಲ್ಲಿ ಸ್ವಲ್ಪ ರಿವರ್ಸ್ ಬಿಟ್ಟೆ ಗಾಡಿ ಕಟ್ ಮಾಡ್ಬೇಕು, ಹಂಗೆ ಒಂದೇ ಸಲ ಕಟ್ ಆಗಲ್ಲ ಅಂತ ಜಾಗ ಉಂಟಲ್ಲಿ ಚಾರ್ಮಂಡಿ. ಅದು ಬೇರೆ. ಇವಾಗ 13.5 ಮೀಟರ್ ಎಲ್ಲ ಗಾಡಿ, ಅದು ಕಟ್ಟೆ ಆಗೋದಿಲ್ಲ ಗಾಡಿ, ಅಷ್ಟು ಕಷ್ಟ ಉಂಟಲ್ಲಿ ಅಲ್ವಾ. ಇದೇ ಗಾಡಿ ಕಟ್ ಮಾಡೋದೇ ಕಷ್ಟ. ಓಕೆ. ಇದೆಷ್ಟು ಮೀಟರ್ ಸರ್? 12 ಮೀಟರ್ ಇದೆ. 12 ಮೀಟರ್ ಗಾಡಿಯ ಕಷ್ಟ ನೀವು ಕಷ್ಟ ಉಂಟು. ಓಕೆ. 13.5 ಅಂತೂ ಆಗೋದೇ ಇಲ್ಲ ಕಟ್. ಇದೇ ಆಗೋದಿಲ್ಲ. ಇದು 2 ಸಲ ಹಿಂದೆ ಮುಂದೆ ಮಾಡೇ ಕಟ್ ಮಾಡ್ಬೇಕಲ್ಲಿ. ಒಂದ್ಸಲ ಕಟ್ ಆಗಲ್ಲ ಗಾಡಿ ಅಲ್ವಾ, ಆಗೋದೇ ಇಲ್ಲ. ಓಕೆ ಸರ್. ಸರ್, ನಿಮ್ಗೆ ಆ ಟೈಮ್ ಅಲ್ಲಿ ಕಂಡಕ್ಟರ್ ನೀವು ಹೆಲ್ಪ್ ತಕೊಳ್ತೀರಾ? ನೀವು ಅವ್ರ ಮಲಗಿದಾಗ ನೀವೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ? ಸೈಡಿಗೆ ನೋಡ್ಲಿಕ್ಕೆ ಬೇಕೇ ಬೇಕು. ಆ ಟೈಮಿಗೆ ಅವ ಮಲಗಿದ್ರು ಅವನಿಗೆ ಎಪ್ಸೋದೆ. ಆ ಟೈಮಿಗೆ ಅಲ್ಲಿ ಘಾಟ್ ಅದಕ್ಕೆ ಹತ್ಬೇಕಾದ್ರೆ ಅವನಿಗೆ ಎಪ್ಸೋದೆ. ಅದು ಚಾರ್ಮಡಿ ಹೋದ್ರೆ ಮಾತ್ರ. ಇಲ್ಲಿ ಹೋದ್ರೆ ಇಲ್ಲಿ ಎಪ್ಸೋದಿಲ್ಲ. ನೀ ಮಲಗ್ ಬಿಡು ಅಂತ ಹೇಳ್ಬಿಡೋದು. ನಮ್ ಪಿಕಪ್ ಆಯ್ತಾ, ಆಯ್ತು ನೀ ಮಲಗು ಅಂದ್ಬಿಡ್ತೇವೆ ಅಲ್ವಾ, ನಾವೇ ಹೋಗ್ಬಿಡ್ತೇವೆ. ಚಾರ್ಮಂಡಿ ಹೋಗೋದಿದ್ರಲ್ಲ, ಘಾಟ್ ಹತ್ಬೇಕಾದ್ರೆ ಅವನಿಗೆ ಎಪ್ಸ್ ಬಿಡೋದು ಅಲ್ವಾ. ಘಾಟ್ ಪೂರಾ ಮ್ಯಾಲ ಹೋಗೋ ತನಕ ಇದು ನಿಮ್ಮ ಒಂದು ಕರ್ತವ್ಯ. ಹೌದೌದು ಅಲ್ವಾ. ಅದು ಆಗಲ್ಲ, ಒಬ್ಬನ ಕೈಲಿ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಲ್ಲಿ, ಅಷ್ಟು ಬರಿಗುಂಟು ರೋಡ್ ಅದು. ಎಷ್ಟೇ ದೊಡ್ಡ ಡ್ರೈವರ್ ಆಗ್ಲಿ ಅದು ಬೇಕೇ ಬೇಕು. ಸ್ವಲ್ಪ ನೋಡ್ಲೇಬೇಕು. ಯಾಕಂದ್ರೆ ಗಾಡಿ ಹಿಂದ್ ಬಿಡ್ಬೇಕಾಗ್ತಿತ್ತು ಅಲ್ಲಿ. ಮತ್ತೆ ಅಲ್ಲಿ ಕಟ್ ಮಾಡ್ಬೇಕಾದ್ರೆ ಪೂರಾ ಹೊಂಡ ಸೈಡಿಗೆ ಹೋಗ್ತಿತ್ತು ಟೈರ್, ಅದೆಲ್ಲ ನೋಡ್ಬೇಕು ಉಂಟು ಅಲ್ವಾ. ಓಕೆ. ಹಾಗೆ ಎಲ್ಲಾ ಕಡೆ ಇಲ್ಲ, ಒಂದು 5 ಕಡೆ ಸಿಗತ್ತೆ ಅಲ್ಲಿ. 5 ಕಡೆ. ಓಕೆ.
ಇವಾಗ ಬ್ಯಾಂಗ್ಳೂರು ಟ್ರಾಫಿಕ್ ಅಲ್ಲಿ ತುಂಬಾನೇ ಕಿರಿಕಿರಿ ಇರುತ್ತೆ. ಹೌದು. ನಾನ್ ಮೊನ್ನೆ ಹೋದೆ ಕಾರಲ್ಲಿ, ತುಂಬಾನೇ ಕಿರಿಕಿರಿ ತುಂಬಾ ಕಿರಿಕಿರಿ. ಸರ್. ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ sir? ಏನ್ ಮಾಡೋದು, ನಾವು ಇದ್ರಲ್ಲಿ ಬಂದ್ ಆಗೈತಿ, ಈಗ ಏನ್ ಮಾಡೋದು, ನಮ್ಗೆ ಇದು ಬಿಟ್ರೆ ಬೇರೆ ಗತಿ ಇಲ್ಲ. ಇದು ಬಿಟ್ರೆ ನಮ್ಗೆ ಬೇರೆ ಗತಿನೇ ಇಲ್ಲ ಮತ್ತೆ. ಅಲ್ವಾ? ಅದ್ರ ಸಲುವಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು. ಹೌದು. ತುಂಬಾನೇ ತುಂಬಾ- ನಮ್ಗೆ ತುಂಬಾ ತಾಳ್ಮೆ ಕಷ್ಟ ಬೇಕು, ತಾಳ್ಮೆ ಬೇಕು ಸರ್. ತುಂಬಾ ಕಷ್ಟ ಆಗುತ್ತೆ. ತುಂಬಾ ನಾನ್ ನೋಡ್ತಾ ಇಷ್ಟು ಸಿಟ್ಟು ಬರುತ್ತೆ ಒಂದೊಂದ್ಸಲ, ಅದು ಹೇಳ ಫಾಯ್ದೆ ಇಲ್ಲ. ಅಲ್ವಾ? ಆ ಕಾರ್ನವರು ಕೆಲವೊಂದು- ಮತ್ತೆ ಆಟೋವರು, ಆ ಬೈಕ್ನವರು, ಇವು ಮೂರು ಇದಾರಲ್ಲ, ಭಯಂಕರ ತ್ರಾಸ್ ಕೊಡೋದು. ಅಲ್ವಾ? ಇಷ್ಟ ಜಾಗದಲ್ಲಿ ಬಂದ್ ಹೋಗ್ತಾರೆ, ಎಕ್ದಮ್ ಗೊತ್ತಾಗಲ್ಲ. ಕಂಪೇರ್ ಮಾಡಿದ್ರೆ ನಮ್ಮ ಊರೇ ಪರವಾಗಿಲ್ಲ ಅಲ್ಲ sir? ನಮ್ಮೂರೇ ಅಷ್ಟು ಟ್ರಾಫಿಕ್ ಇಲ್ಲ, ಇಲ್ಲ ಇಲ್ಲ ಸ್ವಲ್ಪ ಇಲ್ಲ, ಗಾಡಿ ಎಲ್ಲ ನುಗ್ಸುದ್ ಸ್ವಲ್ಪ ಕಡಿಮೆ ನಮ್ಮ ಕಡಿಮೆ ಕಡಿಮೆ ಕಡಿಮೆ. ನನ್ಗೆ ಸಹ ಆತರ ಫೀಲ್ ಆಯ್ತು ಸರ್. ಇಲ್ಲೆಲ್ಲ ಹಂಗ್ ನುಗ್ಸೋದೇ ಇಲ್ಲ. ಖಂಡಿತ ಸರ್, ಹಾ. ನನ್ಗೆ ಸಹ ಆತರ ಫೀಲ್ ಆಯ್ತು sir. ಹೌದು. ಮತ್ತೆ ತುಂಬಾನೇ ರ್ಯಾಶ್ ಅದೇ ಕಾರ್ನವರು ಮತ್ತೆ ಆಟೋವರು, ಇವ್ ಬೈಕ್ನವರು, ಇವ್ರು ಮೂರ್ ಇದಾರಲ್ಲ, ಭಯಂಕರ. ಅವು ಮೂರಿಂದ ಭಾರಿ ಬಚಾವ್ ಮಾಡ್ಬೇಕು. ಅದು ಬೇರೆ ಅವರದ್ದು ಸಣ್ಣ ಗಾಡಿ, ನಿಮ್ದು ದೊಡ್ಡ ಗಾಡಿ, ಹೌದು ಮತ್ತೆ ತಾಗಿದ್ರೆ ನಿಮ್ ಮೇಲೆ ಬರುತ್ತೆ. ಹೌದು, ನಮ್ಮ ಮೇಲೆ ಬರ್ತಿತ್ತು. ಖಂಡಿತ. ನಿಜವಾಗ್ಲು ನೀವು ಗ್ರೇಟ್ ಸರ್. ಆ ಒಂದು ಟ್ರಾಫಿಕ್ ಅಲ್ಲಿ ಬಿಡ್ಬೇಕಂತ ಹೇಳಿದ್ರೆ. ಮತ್ತೊಂದೇನಂತ ಹೇಳಿದ್ರೆ ಪ್ಯಾಸೆಂಜರ್ಸ್ ನವರಿಗೆ ಗೊತ್ತಾಗಲ್ಲ ಅದೆಲ್ಲ ಕಷ್ಟ. ನಿಮ್ದು ಇಲ್ಲ, ಬ್ಲಾಕ್ ಆದ್ರೆ ಗೊತ್ತಾಗ ಕಾಲ್, ಇಲ್ಲ. ಪದೇ ಪದೇ ಕಾಲ್ ಮಾಡ್ತಾರೆ. ಪದೇ ಪದೇ ಕಾಲ್ ಮಾಡಲ್ಲ. ಗಾಡಿ ಲೇಟ್ ಹೋದ್ಮೇಲೆ ಏನ್ ಲೇಟ್ ಆಯ್ತಲ್ಲ ಅಂತೇಳಿ, ಅವ್ರಿಗೆ ಏನಾಯ್ತು ಅದೆಲ್ಲ ನೋಡಲ್ಲ. ಅವ್ರು ಮಲಗಿರ್ತಾರೆ. ಓಕೆ ಅಲ್ವಾ? ಅಲ್ಲಿ ಹೋಗಿ ಹಿಂಗ್ ಕೇಳ್ತಾರೆ. ಓಕೆ ಓಕೆ ಓಕೆ. ಹಾಗೆ ಕೆಲವೊಬ್ರು ತಿಳ್ಕೊಂತಾರೆ, ಒಳ್ಳೆ ಜನನು ಇರ್ತಾರೆ. ಹಂಗೆ ಎಲ್ರನ್ನ ಹೇಳಲ್ಲ, ಒಬ್ಬೊಬ್ರು ಇರ್ತಾರೆ ಹಂಗೆ. ಹೌದು ಒಬ್ಬೊಬ್ರು ಇರ್ತಾರೆ. ಹೌದು. ಸ್ವಲ್ಪ ಕೆಲವರು ರೂಢ್ ಆಗೆಲ್ಲ ಮಾತಾಡ್ತಾರೆ, ಹೌದು. ಗೊತ್ತಿರಲ್ಲ. ಇದು ಯಾವ ಬಾಡಿ ಸರ್ ಗಾಡಿ? ಇದು 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 ದಾಮೋದರ್. ದಾಮೋದರ್ ಇದು. ದಾಮೋದರ್ ಅಲ್ಲ, ಓಡಿಸ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ದಾಮೋದರೇ ತುಂಬಾ ಜನ ಹೇಳ್ತಾರೆ. ಓಡಿಸ್ಲಿಕ್ಕೆ ಗಾಡಿ ದಾಮೋದರೇ. ಓಕೆ, ರೋಲ್ ಆಗುದಿಲ್ಲ, ರೋಲ್ ಆಗಲ್ಲ, ಒಳ್ಳೆಯ ಗಾಡಿ ಅಂತ ಹೇಳ್ತಾರೆ. ಹೇಗೂ ಕಟ್ ಹೊಡೀರಿ ಅಲ್ವಾ? ಏನ್ ಚೂರು ರೋಲ್ ಆಗಲ್ಲ. ಓಕೆ ಸರ್, ಇದು ರೀಬಾಡಿ ಆಗಿದೆ ಗಾಡಿ ಹೌದು. ರೀಸೆಂಟ್ ಆಗಿ. ಹೌದು. ಎಷ್ಟು ಇಯರ್ ಆಯ್ತು ಸರ್ ಈ ಗಾಡಿ ಬಂತು? ಈ ಗಾಡಿ ಬಂದು ಒಂದು 5 ವರ್ಷ ಆಯ್ತು. 5 ವರ್ಷ ಆಯ್ತಲ್ಲ? 5 ವರ್ಷ ಆಯ್ತು. ಓಕೆ, ಎಷ್ಟು ವರ್ಷಕ್ಕೆ ಒಮ್ಮೆ ಗಾಡಿ ಚೇಂಜ್ ಮಾಡ್ತಾರೆ ಸರ್? RTO ಏನಾದ್ರೂ ರೂಲ್ಸ್ ಇದೆಯಾ? ಇಷ್ಟು ವರ್ಷ? ಮಿನಿಮಮ್ 15 ವರ್ಷ ಏನೋ ಉಂಟಂತೆ. ಓಕೆ ಸರ್, ಒಂದು ಇನ್ಫಾರ್ಮೇಶನ್ ಸರ್. ಈಗ ಹಳೆಯ ಗಾಡಿಯನ್ನು ನೆಕ್ಸ್ಟ್ ಎಲ್ಲಿಗೆ ಸೇಲ್ ಮಾಡ್ತಾರೆ ಸರ್? ಲೋಕಲ್ ಕೊಡ್ತಾರೆ ಅವರು. ಲೋಕಲ್ ಕೊಟ್ಟು ಅವರು ಲೋಕಲ್ ಮತ್ತೆ ಅವ್ರು ರೀಬಾಡಿ ಮಾಡಿ, ಅವ್ರಿಗೆ ಯಾವ ನಮ್ನೆ ಫೆಸಿಲಿಟಿ ಬೇಕು ಅದು ಮಾಡಿ ಲೋಕಲ್ ಓಡಿಸ್ತಾರೆ. ಲೋಕಲ್ ಓಡಿಸ್ತಾರೆ. ಲೋಕಲ್ ಅಂತ ಹೇಳಿದ್ರೆ ಇವಾಗ ಇದು ಸ್ಲೀಪರ್ ಗಾಡಿ ಅಲ್ಲ ಸರ್? ಹೌದು. ಎಲ್ಲಿಗೆ ಓಡಿಸ್ತಾರೆ ಇದು? ಇದು ಸ್ಲೀಪರ್ ತೆಗ್ದಿ ಸಿಟ್ಟಿಂಗ್ ಮಾಡ್ತಾರೆ. ಓ, ಇದಕ್ಕೆ ಇವರು ಖರೀದಿ ಮಾಡಿ. ಓಕೆ ಓಕೆ, ಆ ತರ ಮಾಡ್ತಾರೆ. ಆ ತರ ಮಾಡ್ತಾರೆ. ಸ್ಲೀಪರ್ ತೆಗೆದು ಸಿಟ್ಟಿಂಗ್ ಇದೆಲ್ಲ ಮಾಡಿ ಆ ತರ ಇದು ಮಾಡ್ತಾರೆ. ಓಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯ ಇನ್ಫಾರ್ಮೇಶನ್ ಅನ್ನು ನಮ್ಮ ಜನಗಳಿಗೆ ಕೊಟ್ರಿ. ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್, ನಿಮ್ ಚಾನಲ್ಗೆ ಒಳ್ಳೆ ಥ್ಯಾಂಕ್ಸ್. ಮತ್ತೆ ನೀವು ಒಂದು ವಿಡಿಯೋ ಮಾಡಿದ್ದಕ್ಕೂ ಒಳ್ಳೇದಾಯ್ತು. ಮತ್ತೆ ನಿಮ್ದು ಒಂದು 50,000 ಸಬ್ಸ್ಕ್ರೈಬ್ ಫುಲ್ ಆಗೈತಿ. ಓಕೆ ನಿಮ್ದು ಇನ್ನು ಮುಂದೆ ಮತ್ತೆ ಜಾಸ್ತಿ ಆಗ್ಲಿ ನಮ್ದೊಂದಿದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆ ಹೇಳಿದ್ರೆ ನೀವು ನನ್ನ ಒಂದು ದೊಡ್ಡ ಸಬ್ಸ್ಕ್ರೈಬರ್ ಅಂತ ಒಂದು ಹೇಳ್ಬೋದು. ವಿಡಿಯೋ ನಿಮ್ ನೋಡ್ತೇನೆ ಒಂದು ನಾನು. ಬಿಡದೆ ನೋಡ್ತೀರಾ ಒಂದು ವಿಡಿಯೋ ಬಿಡದೆ ನಾನು ನೋಡ್ತೇನೆ ಅಲ್ವಾ? ಫ್ರೀ ಡ್ರೈವರ್ ಇಂದ ಏನಿದ್ರು ನಿಮ್ ಇದ್ರೊಳಗೆ ಗೊತ್ತಾಗತ್ತೆ, ಎಲ್ಲ ನೋಡ್ತೇನೆ. ಎಸ್ ಸರ್, ಒಳ್ಳೆ ಹೀಗೇನೆ video. ನೋಡ್ತಾ ಇರಿ ಸರ್. ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಫೈಜಲ್. ಫೈಜಲ್. ಊರಲ್ಲಿ ಸರ್ ನಿಮ್ದು? ಮೂಡುಬಿದ್ರಿ. ಸರ್, ನೀವೊಂದು ಬಸ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಸ್ ಫೀಲ್ಡ್ಗೆ ಬಂದು 1 ವರ್ಷ ಆಗ್ತಾ ಬಂತು. 1 ವರ್ಷ. ನೀವು ಏನ್ ಮಾಡ್ತಿದ್ರಿ ಸ್ಟಾರ್ಟಿಂಗ್? ನಾವು ಸ್ಟಾರ್ಟಿಂಗ್ ಬಾಂಬೆಯಲ್ಲಿ. ಬಾಂಬೆ ಗಾಡಿಯಲ್ಲಿದ್ರಾ? ಹಾ. ಓಕೆ. ಈ ಈ ಒಂದು ಬ್ಯಾಂಗ್ಳೂರ್ ರೂಟಿಗೆ ಬಂದು ಎಷ್ಟಾಯ್ತು? 1 ವರ್ಷ ಆಗ್ತಾ 1 ವರ್ಷ ಆಗ್ತಾ ಬಂತು. ಸರ್, ನೀವು ಬದ್ಲಿಗೆ ಹೋಗ್ಬೇಕಾದ್ರೆ ಈಗ ಡಿಫ್ರೆಂಟ್ ರೂಟ್ ಇರುತ್ತೆ, ಒಂದೊಂದು ಬಸ್. ನಿಮ್ಗೆ ಅದೆಲ್ಲ ಗೊತ್ತಾಗುತ್ತಾ? ರೂಟ್ ಗೊತ್ತುಂಟು. ಇಡೀ ರೂಟ್ ಗೊತ್ತಿದೆ, ಹಾ. ಬ್ಯಾಂಗ್ಳೂರ್ ಫುಲ್ ಗೊತ್ತಿದೆ. ಫಸ್ಟಿಗೆ ಬರ್ಬೇಕಾದ್ರೆ ಹೇಗೆ ಇತ್ತು ಸರ್? ಫಸ್ಟ್ ತುಂಬಾ ಕಷ್ಟ ಆಗ್ತಿತ್ತು. ಹೇಗೆ ಆಯ್ತು ನಿಮ್ಮ ಮೊದಲ ಅನುಭವ? ಹೇಗಿತ್ತು? ರೂಟ್ ಪಿಕಪ್ ಪಾಯಿಂಟ್ ಎಲ್ಲ ಗೊತ್ತಿಲ್ಲ. ಓಕೆ. ಡ್ರೈವರ್ಸ್ ಮಾಡ್ತಿದ್ರು. ಅವರೇ ಹೇಳ್ತಾ ಇದ್ರು. ಅವ್ರು ಹೇಳ್ತಿದ್ರು. ಎಷ್ಟು ಟೈಮ್ ತಕೊಳ್ತು ಮತ್ತೆ ನಿಮ್ಗೆ ಸೆಟ್ ಆಗ್ಬೇಕಾದ್ರೆ? 2 ವಾರ. 2 ವಾರ ಮತ್ತೆ ಗೊತ್ತಾಗ್ತದೆ. ಮತ್ತೆ ಗೊತ್ತು. ಈಗ ಒಂದು ಬ್ಯಾಂಗ್ಳೂರಿನ ಪ್ರತಿ ಒಂದು ಗೊತ್ತೇ ನಿಮ್ಗೆ ಸ್ಟಾಪ್. ಈಗ ಸುಗಮ ಒಂದ್ ಕಡೆ ಹೋಗುತ್ತೆ, ರೇಷ್ಮಾ ಒಂದ್ ಕಡೆ ಹೋಗುತ್ತೆ, ದುರ್ಗಮ್ಮ ಒಂದ್ ಕಡೆ, ಈಗ ಪ್ರತಿಯೊಂದು ಗಾಡಿ ಗೊತ್ತು ಪ್ರತಿಯೊಂದು ನಿಮ್ಗೆ. ಗೊತ್ತುಂಟು. ಓಕೆ. ಸರ್, ನಿಮ್ಗೆ ಉಡುಪಿಯಿಂದ ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಜಾಸ್ತಿ ಕೆಲಸ ಇರೋದಾ, ಬ್ಯಾಂಗ್ಳೂರ್ನಿಂದ ಉಡುಪಿ ಬರ್ಬೇಕಾದ್ರೆ ಜಾಸ್ತಿಯಾ? ಉಡುಪಿ ಬರುವಾಗ, ಬ್ಯಾಂಗ್ಳೂರಿಂದ ಉಡುಪಿ ಬರುವಾಗ. ಯಾಕೆ ಸರ್ ಅದು? ಪಾರ್ಸಲ್ ಓಕೆ ಇಲ್ಲಿ ಬಂದು ಗಾಡಿ ವಾಶ್ ಮಾಡ್ಬೇಕು, ಓಕೆ
ಅದೆಲ್ಲ ಇರ್ತದೆ. ಸ್ಟಾಪ್ ಜಾಸ್ತಿ ಯಾವ್ದು ಸರ್? ಆ ಕಡೆಯಿಂದ ಈ ಕಡೆ ಬರ್ಬೇಕಾದ್ರೆ, ಈ ಕಡೆಯಿಂದ ಆ ಕಡೆ ಬರ್ಬೇಕಾದ್ರೆ? ಈ ಕಡೆ ಆ ಕಡೆ ಹೋಗುವಾಗ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಅಲ್ವಾ? ಹಾ. ಸರ್, ನೀವು ಅದು ಬೆಳಗ್ಗೆ ಎಷ್ಟು ಗಂಟೆಗೆ ಪ್ಯಾಸೆಂಜರ್ಸ್ ನನ್ನ ಎಬ್ಬಿಸ್ತೀರಾ? ಈಗ ಫಸ್ಟ್ ಸ್ಟಾಪ್ ಎಲ್ಲಿಂದ? ಧರ್ಮಸ್ಥಳ. ಓ, ಧರ್ಮಸ್ಥಳ ಅಂದ್ರೆ ಆ ಕಡೆಯಿಂದ ಆ ಬರ್ಬೇಕಾದ್ರೆ? ಕಡೆ ಬರಬೇಕಾದ್ರೆ. ಓಕೆ. ಧರ್ಮಸ್ಥಳ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಉಜಿರೆ. ಉಜಿರೆ, ಆ ತರ ಹೇಳ್ತೀರಾ. ಉಡುಪಿಯಿಂದ ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ? ಉಡುಪಿ ಸ್ಟಾರ್ಟಿಂಗ್. ಅಲ್ಲ, ಉಡುಪಿಯಿಂದ ಬ್ಯಾಂಗ್ಳೂರ್, ಬ್ಯಾಂಗ್ಳೂರಲ್ಲಿ ಫಸ್ಟ್ ಸ್ಟಾಪ್ ಯಾವುದು? ಫಸ್ಟ್ 8 ಮೈಲಿ. 8ನೇ ಮೇಲೆ. ಎಷ್ಟು ಗಂಟೆ ಆಗ್ತದೆ ಸಾಧಾರಣ ಎಲ್ಲ ಬಸ್ ಹೋಗ್ಬೇಕಾದ್ರೆ? 4:15. 4:15. ಅಲ್ಲಿಂದ ಪ್ರತಿಯೊಬ್ಬರಿಗೆ ನೀವು ಎಬ್ಸ್ತೀರಾ ಹಾ. ಬಂದಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.